ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ 33ನೇ ದಿನದ ಪಯಣಕ್ಕೆ ಸ್ವಾಗತ. ನಾವು ಇಂದು 6ನೇ ಅಧ್ಯಾಯವಾದ ಧ್ಯಾನಯೋಗದ ಸಮಾರೋಪ ಹಂತದಲ್ಲಿದ್ದೇವೆ. ಸಾಧನೆ ಮಾಡುವ ಪ್ರತಿಯೊಬ್ಬರಿಗೂ ಒಂದು ಭಯವಿರುತ್ತದೆ. ನಾನು ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯಲು ಶುರು ಮಾಡಿದ್ದೇನೆ, ಆದರೆ ಅಂತಿಮ ಗುರಿ ತಲುಪುವ ಮೊದಲೇ ನಾನು ಮರಣ ಹೊಂದಿದರೆ ಅಥವಾ ದಾರಿ ತಪ್ಪಿದರೆ ನನ್ನ ಕಥೆಯೇನು? ನಾನು ಇತ್ತ ಸಂಸಾರದ ಸುಖವೂ ಇಲ್ಲದೆ ಅತ್ತ ದೇವರನ್ನೂ ಕಾಣದೆ ಮಧ್ಯದಲ್ಲೇ ಅಳಿದು ಹೋಗುತ್ತೇನೆಯೇ? ಅರ್ಜುನನ ಈ ಆತಂಕಕ್ಕೆ ಶ್ರೀಕೃಷ್ಣನು ಇಂದಿನ 10 ನಿಮಿಷಗಳಲ್ಲಿ ನೀಡುವ ಉತ್ತರ ನಮ್ಮೆಲ್ಲರಿಗೂ ಹೊಸ ಭರವಸೆಯನ್ನು ನೀಡುತ್ತದೆ. ಕಚ್ಚಿನ್ನೋ ಭಯ ವಿಭ್ರಷ್ಟಶ್ಚಿನ್ನ ಭ್ರಮಿವನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃ ಪಥಿ. ಮಹಾಬಾಹುವಾದ ಕೃಷ್ಣನೇ, ಬ್ರಹ್ಮನನ್ನು ಪಡೆಯುವ ದಾರಿಯಲ್ಲಿ ದಾರಿ ತಪ್ಪಿದ ಮನುಷ್ಯನು ಆಶ್ರಯವಿಲ್ಲದವನಾಗಿ ಚದುರಿಹೋದ ಮೋಡದಂತೆ ಎರಡೂ ಕಡೆಯಿಂದ, ಅಂದರೆ ಇಹಲೋಕ ಮತ್ತು ಪರಲೋಕ, ಭ್ರಷ್ಟನಾಗಿ ನಾಶವಾಗುವುದಿಲ್ಲವೇ? ಅರ್ಜುನನ ಈ ಪ್ರಶ್ನೆ ಬಹಳ ಗಂಭೀರವಾದದ್ದು. ನಾವು ಮಾಡುವ ಒಳ್ಳೆಯ ಕೆಲಸಗಳು ಅಥವಾ ಸಾಧನೆ ಅರ್ಧಕ್ಕೆ ನಿಂತರೆ ಅದು ಗಾಳಿಯಲ್ಲಿ ಕರಗುವ ಮೋಡದಂತೆ ವ್ಯರ್ಥವಾಗುತ್ತದೆಯೇ ಎಂದು ಆತ ಕೇಳುತ್ತಿದ್ದಾನೆ. ಇದಕ್ಕೆ ಕೃಷ್ಣನು ನೀಡುವ ಭರವಸೆ ಇಡೀ ಗೀತೆಯಲ್ಲೇ ಅತ್ಯಂತ ಸಮಾಧಾನಕರವಾದುದು. ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಪಾರ್ಥನೆ, ಅಂತಹ ವ್ಯಕ್ತಿಗೆ ಇಹಲೋಕದಲ್ಲಾಗಲಿ ಅಥವಾ ಪರಲೋಕದಲ್ಲಾಗಲಿ ವಿನಾಶವಿಲ್ಲ. ಏಕೆಂದರೆ ಎಲೈ ಮಗನೇ, ಒಳ್ಳೆಯದನ್ನು ಮಾಡುವವನು, ಅಂದರೆ ಕಲ್ಯಾಣಕೃತ್, ಎಂದಿಗೂ ದುರ್ಗತಿಯನ್ನು ಹೊಂದುವುದಿಲ್ಲ. ಕೃಷ್ಣನು ಇಲ್ಲಿ ಮಹಾನ್ ಭರವಸೆ ನೀಡುತ್ತಿದ್ದಾನೆ. ನೀವು ಇಂದು ಕಲಿಯುವ ಒಂದು ಶ್ಲೋಕ, ನೀವು ಮಾಡುವ ಒಂದು ಸಣ್ಣ ಸಹಾಯ ಅಥವಾ ಧ್ಯಾನದ ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಸಾಧನೆ ಅರ್ಧಕ್ಕೆ ನಿಂತರೆ ಅಂತಹ ವ್ಯಕ್ತಿಯು ಪುಣ್ಯ ಲೋಕಗಳನ್ನು ಅನುಭವಿಸಿ ನಂತರ ಶ್ರೀಮಂತರ ಅಥವಾ ಸದಾಚಾರಿಗಳ ಮನೆಯಲ್ಲಿ ಮತ್ತೆ ಜನ್ಮ ಪಡೆಯುತ್ತಾನೆ. ಅಷ್ಟೇ ಅಲ್ಲ, ಅತ್ಯಂತ ಅಪರೂಪವಾಗಿ ಜ್ಞಾನಿಗಳ ಕುಟುಂಬದಲ್ಲೇ ಜನ್ಮ ತಾಳಿ ತನ್ನ ಹಿಂದಿನ ಜನ್ಮದ ಜ್ಞಾನವನ್ನು ಅಲ್ಲಿಂದಲೇ ಮುಂದುವರಿಸುತ್ತಾನೆ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋಮತಃ. ಎಲ್ಲ ಯೋಗಿಗಳಿಗಿಂತಲೂ ಮಿಗಿಲಾಗಿ ಯಾರು ನನ್ನಲ್ಲಿಯೇ ಮನಸ್ಸನ್ನಿಟ್ಟು ಶ್ರದ್ಧೆಯಿಂದ ನನ್ನನ್ನು ಆರಾಧಿಸುತ್ತಾರೋ ಅವರೇ ಅತ್ಯಂತ ಶ್ರೇಷ್ಠ ಯೋಗಿಗಳು ಎಂಬುದು ನನ್ನ ಮತ. ಧ್ಯಾನ ಯೋಗದ ಮುಕ್ತಾಯದ ಮಾತುಗಳಿವು. ಕೇವಲ ಶರೀರವನ್ನು ದಂಡಿಸುವುದು ಯೋಗವಲ್ಲ. ಪ್ರೀತಿ ಮತ್ತು ಶ್ರದ್ಧೆಯಿಂದ ಭಗವಂತನೊಂದಿಗೆ ಬೆರೆಯುವುದೇ ಯೋಗದ ಅಂತಿಮ ಸ್ಥಿತಿ. ಇಲ್ಲಿಗೆ 6ನೇ ಅಧ್ಯಾಯ ಮುಗಿಯಿತು. ಮುಂದಿನ ಅಧ್ಯಾಯದಿಂದ ಕೃಷ್ಣನು ತನ್ನ ದಿವ್ಯ ಶಕ್ತಿ ಮತ್ತು ಜಗತ್ತಿನ ರಹಸ್ಯಗಳನ್ನು ತಿಳಿಸಲು ಆರಂಭಿಸುತ್ತಾನೆ. ಸ್ನೇಹಿತರೆ, ನೀವು ಇಂದು ಶುರು ಮಾಡಿದ ಈ ಗೀತೆಯ ಪಯಣ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂಬುದು ನೆನಪಿರಲಿ. ಆದರೆ ಕೃಷ್ಣನು ಯಾರು, ಈ ಜಗತ್ತು ಹೇಗೆ ಸೃಷ್ಟಿಯಾಯಿತು, ಪ್ರಕೃತಿಯ 3 ಗುಣಗಳ ಆಟವೇನು, ಇವುಗಳ ಬಗ್ಗೆ ಕೃಷ್ಣನು ಸ್ವತಃ ವಿವರಿಸುವ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ 4ನಿಂದ ಆರಂಭವಾಗಲಿದೆ. ಜಗತ್ತಿನ ರಹಸ್ಯ ಅರಿಯುವ ಈ ಪಯಣ ತಪ್ಪಿಸಿಕೊಳ್ಳಬೇಡಿ. ಧನ್ಯವಾದಗಳು.